ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ರೋಡ್ ಸೈಡಲ್ಲಿ ಸಿಗುವಂತಹ ಅಥವಾ ಹೋಟೆಲ್ಗಳಲ್ಲಿ ಸಿಗುವಂತಹ ಗೋಬಿ ಮಂಚೂರಿಯನನ್ನು ಮನೆಯಲ್ಲೇ ಹೈಜೆನಿಕ್ ಆಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ಕೂಡ. ಮೊದಲಿಗೆ ಹೂಕೋಸನ್ನು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಹುಳಗಳು ಇರುತ್ತೆ ನೋಡಿಕೊಂಡು ತೊಳ್ಕೊಂಡು, ನಂತರ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಕೂಡ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ನಂತರ ಇವಾಗ ಅದನ್ನು ಸೋಸ್ಕೊಂಡ್ಬಿಟ್ಟು ಇವಾಗ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಬೇಕು. ಈಗ 1 ಸ್ಪೂನು ಕಾರ್ನ್‌ಫ್ಲೋರ್, ಹಾಗೆ ಅರ್ಧ ಸ್ಪೂನು ಮೈದಾ ಹಿಟ್ಟು, ಹಾಗೆ ಉಪ್ಪು, ಸ್ವಲ್ಪ ಖಾರಕ್ಕೆ ಅಚ್ಚ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಈಗ ಒಂದು ಕಡೆ ಎಣ್ಣೆಯನ್ನು ಇಟ್ಟುಬಿಟ್ಟು ಎಣ್ಣೆ ಎಲ್ಲ ಕಾದ ನಂತರ ಈ ಥರ ಕಲಿಸ್ಕೊಂಡಿರುವ ಕಾಲಿಫ್ಲವರ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಬರಬೇಕು. ಈಗ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡುವಾಗ ಡಬಲ್ ಬಾಯ್ಲಿಂಗಲ್ಲಿ ಮಾಡಬೇಕು. 2 ಸತಿ ನಾವು ಫ್ರೈ ಮಾಡಿಕೊಂಡ್ರೆ ಗರಿಯಾಗಿರುವಂತಹ ಗೋಬಿ ಡ್ರೈ ರೆಡಿ ಆಗುತ್ತೆ. ಇದನ್ನು ಮಕ್ಕಳು ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಈರುಳ್ಳಿ ಗಿಡದಲ್ಲಿ ಬಂದಿತ್ತು. ಸೊ ಇದೇನು ಕೊತ್ತಂಬರಿ ಆಪ್ಷನ್. ಸೊ ಇಷ್ಟೂ ತೊಗೊಂಡಿದ್ದೀವಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಾಗೆ ಹಸಿಮೆಣಸಿನ್ಕಾಯಿ ಇದೆಲ್ಲವನ್ನು ಫ್ರೈ ಮಾಡ್ಕೊತಾ ಬರಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮನೆಯಲ್ಲೇ ಮಾಡಿರುವ ಟೊಮೊಟೊ ಕೆಚಪ್ಪು, ಹಾಗೆ ಚಿಲ್ಲಿ ಸಾಸು, ಹಾಗೆ ಸೋಯಾ ಸಾಸು ಇದೆಲ್ಲವನ್ನು ಹಾಕ್ಕೊಬೇಕು. ಮಂಚೂರಿಯನ್ಗಳಿಗೆ ಈ ಥರ ಸಾಸ್ಗಳನ್ನ ಬಳಸಲಿಲ್ಲ ಅಂದರೆ ಆ ಒಂದು ಫ್ಲೇವರೇ ಬರೋದಿಲ್ಲ. ಈಗ ಒಂದು ಕಾರ್ನ್‌ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಕಲಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೆಕ್ಸ್ಚರ್ಗೋಸ್ಕರ. ಗೋಬಿಯ ಡ್ರೈಗಳನ್ನು ಕೂಡ ಸೇರಿಸ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರುವಂತಹ ಗೋಬಿ ಮಂಚೂರಿ ಮನೆಯಲ್ಲೇ ರೆಡಿಯಾಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹೊರ್ಗಡೆ ತಿನ್ನುವಾಗ ಹೈಜೆನಿಕ್ ಆಗಿ ಮಾಡೂ ಇರೋದಿಲ್ಲ. ದಯವಿಟ್ಟು ಮನೆಯಲ್ಲೇ ಮಾಡಿ. ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ. ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಹಾಗೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.